ತಿರುಮಲ ತಿಮ್ಮಪ್ಪ 7 ಬೆಟ್ಟಗಳ ಒಡೆಯ ಮತ್ತು ಅತ್ಯಂತ ಶ್ರೀಮಂತ ಸ್ವಾಮಿ ಎಂದು ಕರೆಯಲಾಗುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ತಿರುಮಲದಲ್ಲಿ ಪ್ರತಿದಿನ ಮಣ್ಣಿನ ಹೂವುಗಳಿಂದ ಮತ್ತು ಮುರಿದ ಮಣ್ಣಿನ ಪಾತ್ರೆಯಲ್ಲಿ ಮೊಸರನ್ನವನ್ನು ಶ್ರೀ ವೆಂಕಟೇಶ್ವರನಿಗೆ ಬಡಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಈ ಮೊಸರನ್ನದ ವಿಶೇಷತೆ ಏನೆಂದರೆ ಅದನ್ನು ಮುರಿದ ಮಣ್ಣಿನ ಪಾತ್ರೆಯಲ್ಲಿ ಶ್ರೀನಿವಾಸನಿಗೆ ಬಡಿಸಲಾಗುತ್ತದೆ. ಈ ನಿಗೂಢ ಮೊಸರನ್ನ ಪ್ರಸಾದದ ಹಿಂದಿನ ರಹಸ್ಯವನ್ನು ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ತಿರುಮಲ ವೆಂಕಟೇಶ್ವರ ದೇವಸ್ಥಾನವನ್ನು ದೇವಿ ಪದ್ಮಾವತಿಯ ತಂದೆ ಆಕಾಶರಾಜನ ಸಹೋದರ ತೊಂಡಮಾನ್ ಚಕ್ರವರ್ತಿ ನಿರ್ಮಿಸಿದನು ಎಂದು ಹೇಳುತ್ತಾರೆ. ದೇವಿ ಪದ್ಮಾವತಿಯು ಶ್ರೀನಿವಾಸ ದೇವರನ್ನು ವಿವಾಹವಾದ ಕಾರಣ ಭಗವಂತನ ವಾಸಸ್ಥಾನಕ್ಕಾಗಿ ರಾಜ ತೊಂಡಮಾನ್ ಚಕ್ರವರ್ತಿ ಈ ಬೃಹತ್ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದನು. ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸ ದೇವರ ಮಹಾಭಕ್ತನಾಗಿದ್ದನು ಎಂದು ಹೇಳಲಾಗುತ್ತದೆ. ಒಮ್ಮೆ ತೊಂಡಮಾನ್ ಚಕ್ರವರ್ತಿಯು ಯುದ್ಧದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಶ್ರೀನಿವಾಸ ಸ್ವಾಮಿಯೇ ಅವರಿಗೆ ತನ್ನದೇ ಆದ ಆಯುಧಗಳಾದ ಶಂಖ ಮತ್ತು ಚಕ್ರವನ್ನು ಕೊಟ್ಟಿದನೆಂದು ಹೇಳಲಾಗುತ್ತದೆ. ಪ್ರತಿದಿನ ರಾಜ ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸ ದೇವರನ್ನು ಪೂಜಿಸಲು ಚಿನ್ನದ ಹೂವುಗಳನ್ನು ತರುತ್ತಿದ್ದನು ಎಂದು ಹೇಳಲಾಗುತ್ತದೆ. ಒಂದು ದಿನ ರಾಜ ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸ ದೇವರನ್ನು ಪೂಜಿಸಲು ದೇವಾಲಯದ ಬಾಗಿಲು ತೆರೆದಾಗ ಆಶ್ಚರ್ಯಕರವಾಗಿ ಅವರಿಗೆ ಚಿನ್ನದ ಹೂವುಗಳ ಬದಲು ಮಣ್ಣಿನ ಹೂವುಗಳು ಕಾಣಿಸಿದವು. ತೊಂಡಮಾನ್ ಚಕ್ರವರ್ತಿ ಆ ಹೂವುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಇವು ಎಲ್ಲಿಂದ ಬಂದವು ಎಂದು ಯೋಚಿಸಲು ಪ್ರಾರಂಭಿಸಿದನು. ಆ ಹೂವುಗಳಿಂದ ಸುಂದರವಾದ ಪರಿಮಳ ಬರುತ್ತಿತ್ತು. ಆಶ್ಚರ್ಯಚಕಿತನಾದ ರಾಜ ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸ ಸ್ವಾಮಿಯನ್ನು ಕೇಳಿದನು, ಸ್ವಾಮಿ, ಪ್ರತಿದಿನ ಬೆಳಿಗ್ಗೆ ನಾನು ನಿಮ್ಮನ್ನು ಪೂಜಿಸಲು ಬಂದಾಗ ನಾನು ನಿಮ್ಮ ಪಾದಗಳಲ್ಲಿ ಅರ್ಪಿಸಿದ ಚಿನ್ನದ ಹೂವುಗಳನ್ನು ನೋಡುತ್ತಿದ್ದೆ. ಆದರೆ ಇಂದು ನಾನು ನಿಮ್ಮ ಪಾದಗಳ ಬಳಿ ಈ ಪರಿಮಳಯುಕ್ತ ಮಣ್ಣಿನ ಹೂವುಗಳನ್ನು ನೋಡಿದೆ ಮತ್ತು ಈ ಮಣ್ಣಿನ ಹೂವುಗಳು ನಿಜವಾದ ಹೂವುಗಳಂತೆ ಹೇಗೆ ವಾಸನೆ ಬರುತ್ತಿವೆ ಎಂದು ನನಗೆ ಗೊಂದಲವಾಗುತ್ತಿದೆ. ತೊಂಡಮಾನ್ ಚಕ್ರವರ್ತಿಯ ಮಾತು ಕೇಳಿ ಭಗವಂತ ಶ್ರೀನಿವಾಸ ಮುಗುಳ್ನಕ್ಕಿದನು. ಇದನ್ನು ನೋಡಿದ ತೊಂಡಮಾನ್ ಚಕ್ರವರ್ತಿ ಅವರು ತಮ್ಮ ಉತ್ತರವನ್ನು ಹೊಂದಿದ್ದಾರೆಂದು ಭಾವಿಸಿ ಭಗವಾನ್ ಶ್ರೀನಿವಾಸನನ್ನು ಬೇರೆ ದಿನ ತಮ್ಮ ಪ್ರಶ್ನೆಗೆ ಉತ್ತರಿಸಬಹುದೆಂದು ಭಾವಿಸಿದನು. ಈ ರೀತಿ ರಾಜ ತೊಂಡಮಾನ್ ಚಕ್ರವರ್ತಿಯ ಮನಸ್ಸು ಆ ಮಣ್ಣಿನ ಹೂವುಗಳು ಮತ್ತು ಆ ಹೂವುಗಳನ್ನು ಶ್ರೀನಿವಾಸನಿಗೆ ಯಾರು ಅರ್ಪಿಸುತ್ತಿದ್ದಾರೆಂದು ಯೋಚಿಸುತ್ತಾ ತೊಂದರೆಗೀಡಾದರು. ಮರುದಿನ ತೊಂಡಮಾನ್ ಚಕ್ರವರ್ತಿ ಮತ್ತೆ ಕೈಮುಗಿದು ಶ್ರೀನಿವಾಸ ದೇವರನ್ನು ಕೇಳಿದ, ಸ್ವಾಮಿ, ನಿಮ್ಮ ಪೂಜೆಯಲ್ಲಿ ನನ್ನಿಂದ ಏನೋ ತಪ್ಪಾಗಿದೆ. ನನ್ನ ಎಲ್ಲ ಚಿನ್ನದ ಹೂವುಗಳು ನಿರ್ಮಾಲ್ಯವಾಗಿ ಬದಲಾಗುತ್ತಿವೆ. ಈ ಮಣ್ಣಿನ ಹೂವುಗಳನ್ನು ನಿಮ್ಮ ಪಾದಗಳಲ್ಲಿ ಇಡಲು ಏನಾದರೂ ಬಲವಾದ ಕಾರಣವಿದೆ ಎಂದು ನಾನು ಭಾವಿಸುತ್ತೇನೆ. ಅದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ಈ ಮಣ್ಣಿನ ಹೂವುಗಳನ್ನು ನಿಮ್ಮ ಪಾದಗಳಲ್ಲಿ ಇಡಲು ಕಾರಣವನ್ನು ಹೇಳುವಂತೆ ಕೇಳಿದನು. ರಾಜ ತೊಂಡಮಾನ್ ಚಕ್ರವರ್ತಿಯ ಕೂಗನ್ನು ಕೇಳಿ ಪ್ರಭು ಶ್ರೀನಿವಾಸನು ಅವರಿಗೆ, ನೀನು ರಾಜನಾಗಿರುವುದರಿಂದ ನಿನಗೆ ಅಹಂಕಾರವಿದೆ ಮತ್ತು ನಿನ್ನ ಮನಸ್ಸಿನಲ್ಲಿರುವ ಆ ಅಹಂಕಾರವನ್ನು ನಾಶ ಮಾಡಲು ನಾನು ಈ ಲೀಲೆಯನ್ನು ಪ್ರದರ್ಶಿಸಿದೆ ಎಂದು ಹೇಳಿದನು. ಪ್ರಭು ಶ್ರೀನಿವಾಸನು ರಾಜ ತೊಂಡಮಾನ್ ಚಕ್ರವರ್ತಿಗೆ ನಿಜವಾದ ಭಕ್ತಿ ಎಂದರೇನು ಎಂದು ಕಲಿಸಲು ಬಯಸಿದರು ಮತ್ತು ಪ್ರಭು ಶ್ರೀನಿವಾಸನು ತೊಂಡಮಾನ್ ಚಕ್ರವರ್ತಿಗೆ ಹತ್ತಿರದ ಕುಂಬಾರ ಪುಟ್ಟಯ್ಯನ ಮನೆಗೆ ಹೋಗಿ ನಿಜವಾದ ಭಕ್ತಿ ಎಂದರೇನು ಎಂದು ತಿಳಿಯಲು ಹೇಳಿದರು. ಶ್ರೀನಿವಾಸ ಸ್ವಾಮಿಯ ಅನುಮತಿಯೊಂದಿಗೆ ತೊಂಡಮಾನ್ ಚಕ್ರವರ್ತಿ ಕುಂಬಾರ ಪುಟ್ಟಯ್ಯನ ಮನೆಯನ್ನು ಹುಡುಕುತ್ತಾ ಹೋದನು. ತೊಂಡಮಾನ್ ಚಕ್ರವರ್ತಿ ಕುಂಬಾರ ಪುಟ್ಟಯ್ಯನ ಮನೆಯನ್ನು ಹುಡುಕುತ್ತಿದ್ದಾಗ ಅವರಿಗೆ ಕುಂಬಾರ ಪುಟ್ಟಯ್ಯನ ಮನೆ ಸಿಕ್ಕಿತು. ಕುಂಬಾರ ಪುಟ್ಟಯ್ಯನ ಮನೆ ದೇವಸ್ಥಾನದಿಂದ ದೂರದಲ್ಲಿದ್ದರಿಂದ ರಾಜ ತೊಂಡಮಾನ್ ಚಕ್ರವರ್ತಿ ಬಹಳ ದೂರ ನಡೆದು ಬಂದ ಕಾರಣ ರಾಜ ತೊಂಡಮಾನ್ ಚಕ್ರವರ್ತಿ ಕುಂಬಾರ ಪುಟ್ಟಯ್ಯನ ಮನೆಯನ್ನು ತಲುಪಿದಾಗ ಕುಂಬಾರ ಪುಟ್ಟಯ್ಯನನ್ನು ನೋಡಿ ರಾಜ ತೊಂಡಮಾನ್ ಚಕ್ರವರ್ತಿ ಬಾಯಾರಿಕೆಯಿಂದ ಪುಟ್ಟಯ್ಯನ ಮನೆಯ ಮುಂದೆ ಮೂರ್ಛೆ ಹೋದನು. ಇದನ್ನು ನೋಡಿದ ಕುಂಬಾರ ಪುಟ್ಟಯ್ಯ ರಾಜ ತೊಂಡಮಾನ್ ಚಕ್ರವರ್ತಿಯನ್ನು ಎತ್ತಿ ಕುಡಿಯಲು ಸ್ವಲ್ಪ ನೀರನ್ನು ಕೊಟ್ಟನು.
ಆ ಸಮಯದಲ್ಲಿ ಭಗವಾನ್ ಶ್ರೀನಿವಾಸನೇ ಅವರ ಮುಂದೆ ಬಂದು, ಈ ಕುಂಬಾರ ಪುಟ್ಟಯ್ಯ ನನ್ನ ನಿಜವಾದ ಭಕ್ತ ಎಂದು ತೊಂಡಮಾನ್ ಚಕ್ರವರ್ತಿಗೆ ಹೇಳಿದನೆಂದು ಹೇಳಲಾಗುತ್ತದೆ. ಈ ಕುಂಬಾರ ಪುಟ್ಟಯ್ಯ ನನಗೆ ಪ್ರತಿದಿನ ಭಕ್ತಿಯಿಂದ ಮಣ್ಣಿನ ಹೂವುಗಳನ್ನು ಅರ್ಪಿಸುತ್ತಿದ್ದನು ಎಂದು ಪ್ರಭು ಶ್ರೀನಿವಾಸ ರಾಜ ತೊಂಡಮಾನ್ ಚಕ್ರವರ್ತಿಗೆ ಹೇಳಿದನು. ಅವನ ಭಕ್ತಿ ಅಪಾರ ಮತ್ತು ನಾನು ಅವನ ಭಕ್ತಿಗೆ ಸೋತಿದ್ದೇನೆ. ಭಗವಂತ ಶ್ರೀನಿವಾಸ ಕುಂಬಾರ ಪುಟ್ಟಯ್ಯನ ನಿಜವಾದ ಭಕ್ತಿಯಿಂದಾಗಿ ಆ ಮಣ್ಣಿನ ಹೂವುಗಳು ತನ್ನ ಪಾದಗಳಲ್ಲಿ ಉಳಿದುಕೊಂಡವು ಮತ್ತು ನೀವು ಅರ್ಪಿಸಿದ ಚಿನ್ನದ ಹೂವುಗಳು ನಿರ್ಮಾಲ್ಯವಾಗಿ ಬದಲಾಗುತ್ತಿದ್ದವು ಎಂದು ರಾಜ ತೊಂಡಮಾನ್ ಚಕ್ರವರ್ತಿಗೆ ಹೇಳಿದ. ಇದನ್ನೆಲ್ಲ ನೋಡಿದ ಕುಂಬಾರ ಪುಟ್ಟಯ್ಯನಿಗೆ ಭಗವಂತ ಶ್ರೀನಿವಾಸನನ್ನು ತನ್ನ ಮುಂದೆ ನೋಡುವುದು ಒಂದು ಕನಸಿನಂತೆ ಕಾಣಿತು. ಭಗವಂತ ಶ್ರೀನಿವಾಸ ಸ್ವತಃ ತನಗೆ ದರ್ಶನ ನೀಡಿದ್ದಾನೆ. ಅವನ ಸಂತೋಷ ಅಪಾರವಾಗಿತ್ತು. ಭಗವಂತನಿಗೆ ಏನು ಮಾಡಬೇಕೆಂದು ಏನು ಅರ್ಪಿಸಬೇಕೆಂದು ಅವನಿಗೆ ತಿಳಿದಿಲ್ಲ. ಭಗವಂತ ಶ್ರೀನಿವಾಸ ಸ್ವತಃ ತನ್ನ ಮನೆಗೆ ಬಂದಿದ್ದಾನೆ. ಅವರನ್ನು ಹೇಗೆ ಸ್ವಾಗತಿಸಬೇಕೆಂದು, ಅವರಿಗೆ ಏನು ಅರ್ಪಿಸಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ಹೀಗೆ ಯೋಚಿಸುತ್ತಾ ತನ್ನ ಮನೆಯ ಮೂಲೆಯಲ್ಲಿ ಒಂದು ಮುರಿದ ಮಣ್ಣಿನ ಪಾತ್ರೆಯನ್ನು ನೋಡಿ ಪಾತ್ರೆಯನ್ನು ತೊಳೆದು ಮೊಸರನ್ನು ಅನ್ನದೊಂದಿಗೆ ಬೆರೆಸಿ ಅದನ್ನು ಭಗವಂತ ಶ್ರೀನಿವಾಸನಿಗೆ ತಂದು ಅರ್ಪಿಸಿದನು. ಇದನ್ನು ನೋಡಿದ ಶ್ರೀನಿವಾಸ ಸ್ವಾಮಿಯು ಆ ಮುರಿದ ಮಣ್ಣಿನ ಪಾತ್ರೆಯೊಳಗೆ ತನ್ನ ಕೈಗಳನ್ನು ಪಾತ್ರೆಯೊಳಗೆ ಹಾಕಿ ಅವರಿಗೆ ಅರ್ಪಿಸಿದ ಮೊಸರನ್ನವನ್ನು ತಿಂದನು. ಈ ಲೀಲೆಯ ನೆನಪಿಗಾಗಿ ಇಲ್ಲಿಯವರೆಗೆ ಮುರಿದ ಮಣ್ಣಿನ ಪಾತ್ರೆಯಲ್ಲಿ ಪ್ರತಿದಿನ ಮೊಸರನ್ನವನ್ನು ಭಗವಂತ ಶ್ರೀನಿವಾಸನಿಗೆ ಅರ್ಪಿಸಲಾಗುತ್ತದೆ ಮತ್ತು ನಂತರ ಆ ಮೊಸರನ್ನವನ್ನು ಎಲ್ಲ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಶ್ರೀನಿವಾಸನನ್ನು ಭಕ್ತವತ್ಸಲ ಎಂದು ಕರೆಯಲಾಗುವುದರಿಂದ ಈ ಮೊಸರನ್ನವು ಶ್ರೀನಿವಾಸನಿಗೆ ಬೆಳಗ್ಗಿನ ಮೊದಲ ನೈವೇದ್ಯವಾಗಿದೆ ಮತ್ತು ಕುಂಬಾರ ಪುತ್ತಯ್ಯನು ಶ್ರೀನಿವಾಸನಿಗೆ ಅರ್ಪಿಸಿದ ರೀತಿಯಲ್ಲಿಯೇ ಇದನ್ನು ಮುರಿದ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ರಾಜ ತೊಂಡಮಾನ್ ಚಕ್ರವರ್ತಿ ತನ್ನ ತಪ್ಪನ್ನು ಅರಿತುಕೊಂಡಾಗ ಪ್ರತಿದಿನ ಮೊಸರನ್ನವನ್ನು ಶ್ರೀನಿವಾಸನಿಗೆ ಮುರಿದ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸಬೇಕು ಮತ್ತು ನಂತರ ಅದನ್ನು ಎಲ್ಲ ಭಕ್ತರಿಗೆ ಪ್ರಸಾದವಾಗಿ ನೀಡಬೇಕು ಎಂಬ ನಿಯಮವನ್ನು ಮಾಡಿದನು. ತೊಂಡಮಾನ್ ಚಕ್ರವರ್ತಿಯು ಭಗವಂತ ಶ್ರೀನಿವಾಸನಿಗೆ ಕುಂಬಾರ ಪುತ್ತಯ್ಯನ ಶುದ್ಧ ಭಕ್ತಿಯನ್ನು ಎಲ್ಲರೂ ನೆನಪಿಸಿಕೊಳ್ಳಬೇಕೆಂದು ಬಯಸಿದನು. ರಾಜ ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸನ ಮಹಾಭಕ್ತನಾಗಿದ್ದರೂ ತಾನು ಮಹಾಚಕ್ರವರ್ತಿ ಎಂದು ಭಾವಿಸಿ ಶ್ರೀನಿವಾಸನಿಗೆ ತಾನು ಮಾತ್ರ ಚಿನ್ನದ ಹೂವಿನ ಹಾರವನ್ನು ಅರ್ಪಿಸಬಲ್ಲೆ ಎಂಬ ಸಣ್ಣ ಅಹಂಕಾರವನ್ನು ಹೊಂದಿದ್ದನು. ರಾಜ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಎಲ್ಲವನ್ನೂ ತಿಳಿದ ನಂತರವೂ ಶ್ರೀನಿವಾಸನು ತನ್ನ ಅಮೂಲ್ಯವಾದ ಚಿನ್ನದ ಹೂವಿನ ಹಾರವನ್ನು ಸ್ವೀಕರಿಸಿದನು. ಆದರೆ ಬಡ ಕುಂಬಾರ ಪುತ್ತಯ್ಯನು ಶುದ್ಧ ಭಕ್ತಿಯಿಂದ ಭಗವಂತನಿಗೆ ಮಣ್ಣಿನ ಹೂಗಳನ್ನು ಅರ್ಪಿಸಿದಾಗ ಶ್ರೀನಿವಾಸನು ಅವುಗಳನ್ನು ಸ್ವೀಕರಿಸಿ ಆ ಮಣ್ಣಿನ ಹೂಗಳನ್ನು ಸುಗಂಧಿತ ಪರಿಮಳದಿಂದ ತುಂಬಿದನು. ಆ ಬಡ ಕುಂಬಾರನ ಪ್ರೀತಿ, ಭಕ್ತಿ, ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಶ್ರೀನಿವಾಸನು ಬಯಸಿದನು. ಅದರಿಂದ ಭಗವಂತ ಅವನ ಭಕ್ತಿಗೆ ಪ್ರತಿಕ್ರಿಯಿಸಿದನು. ರಾಜ ತೊಂಡಮಾನ್ ಚಕ್ರವರ್ತಿ ಶ್ರೀನಿವಾಸನ ಮಹಾಭಕ್ತನಾಗಿದ್ದರೂ ತನ್ನ ಭಕ್ತಿಯಲ್ಲಿ ಸ್ವಲ್ಪ ಅಹಂಕಾರ ಇದೆ ಎಂದು ತೋರಿಸಲು ಬಯಸಿದನು. ಅದರಿಂದ ಅವನು ಕುಂಬಾರ ಪುಟ್ಟಯ್ಯನ ಮನೆಯಲ್ಲಿ ಕಾಣಿಸಿಕೊಂಡನು. ಪ್ರೀತಿ ಮತ್ತು ಭಕ್ತಿಯಿಂದ ಕುಂಬಾರ ಪುಟ್ಟಯ್ಯ ಅರ್ಪಿಸಿದ ಒಡೆದ ಮಣ್ಣಿನ ಪಾತ್ರೆಯಲ್ಲಿ ಭಗವಂತ ಶ್ರೀನಿವಾಸನು ಪ್ರೀತಿಯಿಂದ ಆ ಮೊಸರನ್ನವನ್ನು ಸೇವಿಸಿದರು. ಆಡಂಬರದ ಚಿನ್ನಕ್ಕಿಂತಲೂ ಭಕ್ತಿಯ ಪರಿಮಳವೇ ಹೆಚ್ಚು ಎಂಬುದನ್ನು ರಾಜ ತೊಂಡಮಾನ್ ಚಕ್ರವರ್ತಿಗೆ ಪ್ರಭು ಶ್ರೀನಿವಾಸ ಈ ಮೂಲಕ ತೋರಿಸಿಕೊಟ್ಟನು. ಇದಿಷ್ಟು ತಿರುಮಲ ಶ್ರೀನಿವಾಸನ ಮೊಸರನ್ನ ಪ್ರಸಾದದ ಹಿಂದೆ ಅಡಗಿರುವ ಕತೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.